ಒಂದೇ ಥ್ರೋನಲ್ಲಿ ಎರಡೂ ಬದಿಯ ಬೇಲ್ ಸೇಗರಿಸಿದ ಭಾರತೀಯ ವಿಕೆಟ್ ಕೀಪರ್. ಹಾಲಿ ನಡೆಯುತ್ತಿರುವ ಮಹಾರಾಷ್ಟ್ರ ಪ್ರೀಮಿಯರ್ ಲೀಗ್ 2025 ಟೂರ್ನಮೆಂಟ್ನಲ್ಲಿ ಈ ಅದ್ಭುತವಾದ ದೃಶ್ಯ ಸೆರೆಯಾಗಿದ್ದು, ರಾಯ್ಗಢ್ ರಾಯಲ್ಸ್ ಮತ್ತು ಪುನೇರಿ ಬಪ್ಪಾ ಪಂದ್ಯದ ಈ ಅದ್ಭುತ ಥ್ರೋ ವಿಡಿಯೋ ವ್ಯಾಪಕ ವೈರಲ್ ಆಗುತ್ತಿದೆ. ಕ್ರಿಕೆಟ್ನಲ್ಲಿ ದಿನಕ್ಕೊಂದು ಅಚ್ಚರಿ ಘಟನೆಗಳು ನಡೆಯುತ್ತವೆ. ಇದಕ್ಕೊಂದು ತಾಜಾ ಉದಾಹರಣೆ ಸೇರ್ಪಡೆಯಾಗಿದ್ದು, ವಿಕೆಟ್ ಕೀಪರ್ ಎಸೆದ ಥ್ರೋ ಎರಡೂ ಬದಿಯ ಬ್ಯಾಟರ್ಗಳನ್ನು ದಂಗಾಗಿಸಿದ ವಿಡಿಯೋವೊಂದು ವೈರಲ್ ಆಗುತ್ತಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಪುನೇರಿ ಬಪ್ಪಾ ತಂಡ ನಿಗದಿತ 20 ಓವರ್ನಲ್ಲಿ 4 ವಿಕೆಟ್ ನಷ್ಟಕ್ಕೆ 202 ರನ್ ಕಲೆ ಹಾಕಿ ರಾಯ್ಗಢ ತಂಡಕ್ಕೆ ಗೆಲ್ಲಲು 203 ರನ್ಗಳ ಬೃಹತ್ ಗುರಿ ನೀಡಿತು. ಈ ಬೃಹತ್ ಗುರಿಯನ್ನು ಬೆನ್ನುಹತ್ತಿದ ರಾಯ್ಗಢ ರಾಯಲ್ಸ್ ತಂಡ ಕೇವಲ 13.1 ಓವರ್ನಲ್ಲೇ 103 ರನ್ಗಳಿಗೆ ಆಲೌಟ್ ಆಯಿತು. ಆ ಮೂಲಕ ಬರೋಬ್ಬರಿ 99 ರನ್ಗಳ ಅಂತರದಲ್ಲಿ ಪುನೇರಿ ಬಪ್ಪಾ ತಂಡ ಭರ್ಜರಿ ಜಯ ದಾಖಲಿಸಿತು. ಒಂದು ಥ್ರೋ ಎರಡೂ ಬದಿಯ ಬೇಲ್ಸ್ ಥ್ರೋ. ಇನ್ನು ಈ ಪಂದ್ಯದಲ್ಲಿ ಪುನೇರಿ ಬಪ್ಪಾ ತಂಡದ ವಿಕೆಟ್ ಕೀಪರ್ ಸೂರಜ್ ಶಿಂದೆ ರಾಯ್ಗಢ್ ರಾಯಲ್ಸ್ಗೆ ಮಾರಕವಾಗಿ ಪರಿಣಮಿಸಿದರು. ಸೂರಜ್ ಶಿಂದೆ ಎಸೆದ ಒಂದು ರನ್ಔಟ್ ಥ್ರೋ ಕ್ರೀಸ್ನಲ್ಲಿದ್ದ ಎರಡೂ ಬ್ಯಾಟರ್ಗಳು ದಂಗಾಗುವಂತೆ ಮಾಡಿತು. ರಾಯ್ಗಢ ರಾಯಲ್ಸ್ ತಂಡದ ಬೌಲರ್ ರಾಮಕೃಷ್ಣ ಘೋಷ್ ಎಸೆದ ಇನ್ನಿಂಗ್ಸ್ನ ಮೊದಲ ಓವರ್ನ 5ನೇ ಎಸೆತದಲ್ಲಿ ಬೌಲರ್ ಎಸೆದ ಚೆಂಡನ್ನು ಸ್ಟ್ರೈಕರ್ ಸಿದ್ದೇಶ್ ವೀರ್ ಚೆಂಡನ್ನು ಆನ್ಸೈಡ್ ಕಡೆಗೆ ತಳ್ಳಿ ತ್ವರಿತ ಸಿಂಗಲ್ ಪಡೆಯಲು ಪ್ರಯತ್ನಿಸಿದರು. ಆದರೆ ವಿಕೆಟ್ ಕೀಪರ್ ಸೂರಜ್ ಶಿಂದೆ ಚೆಂಡನ್ನು ಹಿಡಿತಕ್ಕೆ ಪಡೆದ ನಂತರ ನೇರವಾಗಿ ಚೆಂಡನ್ನು ಸ್ಟಂಪ್ ಮೇಲೆ ಎಸೆದರು. ಇನ್ನು ಸೂರಜ್ ಶಿಂದೆ ಎಸೆದ ಈ ಥ್ರೋ ಎರಡೂ ಬದಿಯ ಬೇಲ್ಸ್ಗಳನ್ನು ಎಗರಿಸಿತು. ಮೊದಲು ಸ್ಟ್ರೈಕರ್ ಎಂಡ್ನಲ್ಲಿನ ವಿಕೆಟ್ ಎಗರಿಸಿತು. ಬಳಿಕ ನೇರವಾಗಿ ಚೆಂಡು ನಾನ್ ಸ್ಟ್ರೈಕರ್ ಎಂಡ್ನತ್ತ ಸಾಗಿ ಅಲ್ಲಿಯೂ ಬೇಲ್ಸ್ ಎಗರಿಸಿತು. ಈ ಘಟನೆ ಕ್ರೀಸ್ನಲ್ಲಿದ್ದ ಇಬ್ಬರು ಬ್ಯಾಟರ್ಗಳು ಸಿದ್ದೇಶ್ ವೀರ್ ಮತ್ತು ಹರ್ಷ್ ಮೊಗವೀರ ದಂಗಾಗುವಂತೆ ಮಾಡಿತು. ಈ ನಡುವೆ ಪುನೇರಿ ಬಪ್ಪಾ ತಂಡದ ಆಟಗಾರರು ಎರಡೂ ಬದಿಯ ರನ್ಔಟ್ಗೆ ಅಂಪೈರ್ ಬಳಿ ಮನವಿ ಮಾಡಿದರು. ಈ ವೇಳೆ ಫೀಲ್ಡ್ ಅಂಪೈರ್ ಥರ್ಡ್ ಅಂಪೈರ್ಗೆ ನೀಡಿದಾಗ ಇದನ್ನು ಪರಿಶೀಲಿಸಿದ ಥರ್ಡ್ ಅಂಪೈರ್ ಸ್ಟ್ರೈಕರ್ ಎಂಡ್ನಲ್ಲಿದ್ದ ಸಿದ್ದೇಶ್ ವೀರ್ ನಾಟ್ಔಟ್ ಎಂದು ಘೋಷಿಸಿದರು. ಆದರೆ ಅಚ್ಚರಿ ಎಂದರೆ ಮತ್ತೊಂದು ಬದಿಯಲ್ಲಿದ್ದ ಹರ್ಷ್ ಮೊಗವೀರ ಅವರು ಔಟ್ ಆಗಿದ್ದರು. ಕೀಪರ್ ಸೂರಜ್ ಶಿಂದೆ ಎಸೆದ ಥ್ರೋ ಹರ್ಷ್ ಮೊಗವೀರ ಕ್ರೀಸ್ಗೆ ಮರಳುವ ಮುನ್ನವೇ ಬೇಲ್ಸ್ ಎಗರಿಸಿತ್ತು. ಹೀಗಾಗಿ ಹರ್ಷ್ ಮೊಗವೀರ ವಿಚಿತ್ರ ರನ್ಔಟ್ಗೆ ಬಲಿಯಾಗಿ ಪೆವಿಲಿಯನ್ ಸೇರಬೇಕಾಯಿತು.